ಶುಭೋದಯ. ಇವತ್ತಿನ ನೋಡಿ ಮುತ್ತು ಏನಪ್ಪ ಅಂತ ಅಂದರೆ, ಯಶಸ್ಸಿಗೆ ಯಾವುದು ಅಡ್ಡದಾರಿಗಳಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ದೇರ್ ಈಸ್ ನೋ ಶಾರ್ಟ್ಕಟ್ ಫಾರ್ ಸಕ್ಸಸ್. ಯಾಕಪ್ಪ ಹೀಗೆ ಹೇಳ್ತಾರೆ ಅಂತ ಅಂದರೆ, ಇದಕ್ಕೆ ಒಂದು ಸುಂದರವಾದ ಕತೆ ಇದೆ. ನನಗೆ ತುಂಬ ಇಷ್ಟ ಆಯಿತು ಕಣ್ರಿ. ಹಾಗಾಗಿ ನಿಮ್ಮ ಮುಂದೆ ಈ ಕಥೆಯನ್ನು ತೊಗೊಂಬರ್ತಾ ಇದ್ದೀನಿ. ಒಂದು ಪುಟ್ಟ ಪಕ್ಷಿ, ಆ ಪಕ್ಷಿ ಕಾಡಿನಲ್ಲಿ ಎಲ್ಲರಿಗಿಂತ ಮುಂಚೆ ಎದ್ದು ತನ್ನ ಇಂಪಾದ ದನಿಗಳಿಂದ ಹಾಡೋದಕ್ಕೆ ಶುರು ಮಾಡುತ್ತೆ. ಅದು ಹಾಡೋದಕ್ಕೆ ಶುರು ಮಾಡಿದರೆ ಉಳಿದ ಎಲ್ಲ ಪ್ರಾಣಿ ಪಕ್ಷಿಗಳು ಸಹ ನಿಶಬ್ದವಾಗಿ ಅದನ್ನು ಕೇಳ್ತಾ ಇರುತ್ತಂತೆ. ಯಾಕಪ್ಪ ಅಂದರೆ ಅಷ್ಟು ಇಂಪಾಗಿ ಆ ಪಕ್ಷಿ ಹಾಡ್ತಾ ಇರುತ್ತೆ. ಅಷ್ಟೇ ಅಲ್ಲ, ಆ ಹಾಡು ಮುಗಿದ ಮೇಲೆ ಬಹಳ ದೂರದವರೆಗೆ ಹಾರಿಕೊಂಡು ಹೋಗಿ ಅದಕ್ಕಾಗಿ ವಿಶೇಷವಾದ ಕೀಟಗಳನ್ನು ಹುಡುಕಿ ತಿಂತಾ ಇರುತ್ತೆ. ಅಂದರೆ ಅದರ ಆಹಾರಕ್ಕಾಗಿ ಬಹಳ ದೂರ ಹಾರ್ತಾ ಇರುತ್ತೆ. ಅದು ಸ್ವಲ್ಪ ಕಷ್ಟನೇ, ಆದರೂ ಸಹ ಅದಕ್ಕೆ ಇಷ್ಟ. ಹಾಗಾಗಿ ಬಹಳ ದೂರ ಹಾರಿ ಹೋಗಿ ಅದರ ಆಹಾರವನ್ನು ಹುಡುಕಿ ತಿಂದು ಬಹಳ ಆನಂದವಾಗಿ ಇರುತ್ತೆ. ಹೀಗೆ ಅದರ ಆಹಾರವನ್ನು ಹುಡುಕ್ತಾ ಹೋಗಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಒಬ್ಬ ರೈತ ಒಂದು ಪೆಟ್ಟಿಗೆಯನ್ನು ಹಿಡ್ಕೊಂಬರೋದನ್ನು ನೋಡುತ್ತೆ. ಆ ಪಕ್ಷಿ ಹೋಗಿ ಕೇಳುತ್ತೆ, ಏನಿದು ಅಂತ. ಆಗ ರೈತ ಹೇಳ್ತಾನೆ, ಈ ಪೆಟ್ಟಿಗೆಯ ತುಂಬ ಕೀಟಗಳಿದೆ, ಇದನ್ನು ನಾನು ಸಂತೆಗೆ ಹೋಗಿ ಮಾರಿ ಅಲ್ಲಿಂದ ನಾನು ಪುಕ್ಕಗಳನ್ನು ತೊಗೊಂಡು ಬರ್ತೀನಿ ಅಂತ. ಹೌದಾ ಅಂತ ಆ ಪಕ್ಷಿ ಒಂದು ಸ್ವಲ್ಪ ಹೊತ್ತು ಯೋಚನೆ ಮಾಡುತ್ತೆ. ನಾವಿಬ್ಬರೂ ಒಂದು ಕೆಲಸ ಮಾಡೋಣವಾ ಅಂತ ಹೇಳುತ್ತೆ. ಹೇಳು ಅಂದಾಗ, ನೀನು ಪುಕ್ಕಕ್ಕೋಸ್ಕರ ತಾನೇ ನೀನು ಪೇಟೆಗೆ ಹೋಗಿ ಕೀಟಗಳನ್ನು ಮಾರ್ತಾ ಇರೋದು. ನಾನು ಕೀಟಕ್ಕಾಗಿಯೇ ಎಷ್ಟೊಂದು ಕಷ್ಟಪಡ್ತಾ ಇದ್ದೀನಿ. ಒಂದು ಕೆಲಸ ಮಾಡೋಣ, ನೀನು ದಿನ ಕೀಟವನ್ನು ನನಗೆ ಕೊಡು, ನಾನು ನಿನಗೆ ಒಂದು ಪುಕ್ಕವನ್ನು ಕೊಡ್ತೀನಿ ಅಂತ ಹೇಳುತ್ತೆ. ಸರಿ ಅಂತ ಆ ರೈತನೂ ಸಹ ಒಪ್ಕೊಳ್ತಾನೆ. ಪ್ರತಿದಿನ ಹೀಗೆ ನಡೀತಾ ಇರುತ್ತೆ. ಅಂದರೆ ಅವನು ಸಹ ಸಂತೆಗೆ ಹೋಗೋದು ಬಿಟ್ಟು ಇದಕ್ಕೆ ಕೀಟವನ್ನು ಕೊಟ್ಟು ಒಂದು ಪುಕ್ಕವನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾನೆ. ಹೀಗೆ ಸ್ವಲ್ಪ ದಿನ ನಡೆಯುತ್ತೆ. ನಡೆದಾಗ ಇದ್ದಕ್ಕಿದ್ದ ಹಾಗೆ ಆ ಹಕ್ಕಿ ನಿಶಕ್ತಿಯನ್ನು ಕಾಡೋದಕ್ಕೆ ಶುರುವಾಗುತ್ತೆ. ಅದು ಹಾರೋದಕ್ಕೆ ಆಗೋದಿಲ್ಲ, ಅದರ ರೆಕ್ಕೆಗಳಲ್ಲಿ ಬಲನೂ ಇರೋದಿಲ್ಲ. ಹಾಗೂ ಪುಕ್ಕಗಳನ್ನು ದಿನ ಕಿತ್ತು ರೈತನಿಗೆ ಕೊಡೋದ್ರಿಂದ ಪುಕ್ಕಗಳು ಸಹ ಕಮ್ಮಿ ಆಗೋಗುತ್ತೆ. ಆದರೆ ಆ ರೈತ ಈ ಹಕ್ಕಿಗೆ ಆಹಾರವನ್ನು ಕೊಡೋದನ್ನು ಸಹ ನಿಲ್ಲಿಸ್ಬಿಡ್ತಾನೆ. ಯಾಕೆಂದರೆ ಅವನು ಆ ಕೀಟವನ್ನು ಮಾರ್ತಾ ಇದ್ದಿದ್ದೇ ಪುಕ್ಕಗಳಿಗೋಸ್ಕರ. ಹಾಗಾಗಿ ಅವನು ಸಹ ನಿಲ್ಲಿಸ್ಬಿಡ್ತಾನೆ. ಅದಕ್ಕೆ ಹಾರೋದಿಕ್ಕಾಗೋದಿಲ್ಲ, ಹಾಡೋದಿಕ್ಕಾಗೋದಿಲ್ಲ. ಹಾಡು ಮೊದಲು ಸುಂದರ ಅನ್ನಿಸ್ತಾ ಇದ್ದಿದ್ದು ಬರ್ತಾ ಬರ್ತಾ ಕರ್ಕಶ ಅನಿಸೋದಕ್ಕೆ ಶುರು ಆಗೋಗುತ್ತೆ. ಎಲ್ಲರೂ ಸಹ ಆ ಪಕ್ಷಿಯನ್ನು ಒಂದು ರೀತಿಯಾಗಿ ಇಗ್ನೋರ್ ಮಾಡೋದಕ್ಕೆ ಶುರು ಮಾಡಿಬಿಡುತ್ತೆ. ಆಗ ಆ ಪಕ್ಷಿ ಹಾಗೆ ಕೊರಗ್ತಾ ಕಾಯಿಲೆಯ ಗೂಡಾಗಿ ಒಂದು ದಿನ ಯಾರಿಗೂ ಕಾಣದ ಹಾಗೆ ಅಸುನೀಗತ್ತೆ. ಇದರ ಅರ್ಥ ಏನಪ್ಪ ಅಂತ ಅಂದರೆ, ನಮ್ಮೆಲ್ಲರಲ್ಲೂ ಅಷ್ಟೇ ಎಷ್ಟೊಂದು ಟ್ಯಾಲೆಂಟ್ ಇರುತ್ತೆ ಅಂತ ಅಂದರೆ ಪ್ರತಿಭೆ ಇರುತ್ತೆ. ನಾವು ಅದಕ್ಕೋಸ್ಕರ ಹಾರ್ಡ್ ವರ್ಕ್ ಮಾಡಲೇಬೇಕು, ನಾವು ಪ್ರಯತ್ನ ಪಡಲೇಬೇಕು. ಯಾವುದೋ ಒಂದು ಈಸಿಯಾಗಿ ಸಿಗ್ತಾ ಇದೆ, ಅಯ್ಯೋ ಇದಕ್ಕೆ ಯಾಕಪ್ಪ ಇಷ್ಟು ಕಷ್ಟಪಡಬೇಕು ಅಂತ ನಾವು ಬಿಟ್ವಿ ಅಂತ ಅಂದರೆ ಅದು ಖಂಡಿತವಾಗಿಯೂ ದೀರ್ಘಕಾಲದವರೆಗೆ ಖಂಡಿತ ಇರೋದಿಲ್ಲ. ಹಾಗಾಗಿ ನಾವು ಆ ಸಾಧನೆಯ ತುದಿಯನ್ನು ಮುಟ್ಟಬೇಕಾ, ನಾವು ಕಷ್ಟಪಡಲೇಬೇಕು. ಆ ಹಕ್ಕಿ ಹೇಗೆ ತಾನೇ ಹೋಗಿ ತನ್ನ ಆಹಾರವನ್ನು ಹುಡುಕಿ ಎಷ್ಟು ಸುಂದರವಾಗಿತ್ತು ಅದರ ಹಾಡು ಅಲ್ವಾ? ಆದರೆ ಶಾರ್ಟ್ಕಟ್ಟಿಂದ ಅದರ ಜೀವನ ಹಾಳಾಯಿತು. ಹಾಗಾಗಿ ವಿದ್ಯಾರ್ಥಿಗಳೇ, ಇದು ನಿಮಗೂ ಸಹ ಕಿವಿ ಮಾತು. ಪರೀಕ್ಷೆಗೆ ಓದಬೇಕು ಅಂದರೆ ಈಗಲಿಂದನೇ ತಯಾರಿ ಮಾಡ್ಕೊಳ್ಳಿ. ಇದಕ್ಕೆ ಯಾವುದೇ ರೀತಿಯಾದಂತಹ ಶಾರ್ಟ್ಕಟ್ಗಳು ಇರೋದಿಲ್ಲ ಅಲ್ವಾ? ಹಾಗಾಗಿ ಎಲ್ಲರೂ ಅಷ್ಟೇ ನಮ್ಮ ಸಾಧನೆಯ ಕಡೆಗೆ ಗಮನ ಕೊಡೋಣ. ಅದಕ್ಕೆ ಬೇಕಾದಂತಹ ಕಲಿಕೆಯನ್ನು ನಾವು ನಿರಂತರವಾಗಿ ಕಲಿತಾ ಹೋಗೋಣ. ಒಮ್ಮೆ ಯೋಚನೆ ಮಾಡಿ. ಹಾಗೆ ಆ ಪಕ್ಷಿಯ ಸ್ಥಿತಿ ನಮಗಾಗದೇ ಇರಲಿ ಅಂತ ಭಗವಂತನನ್ನು ಕೇಳ್ಕೊಳ್ಳೋಣ. ಹಾಗೆ ಭಗವಂತನ ನಾಮಸ್ಮರಣೆ ಪ್ರತಿದಿನ ಮಾಡೋಣ. ಓಂ ನಮೋ ನಾರಾಯಣಾಯ. ಥ್ಯಾಂಕ್ ಯು.